ಕಾಂತಿ. ಇದೇನಿದು? ನಿನ್ ಪಾಡಿಗೆ ನೀನ್ ಬಂದು ಸೋಫಾ ಮೇಲೆ ಹಾಯಾಗಿ ಕೂತ್ಬಿಟ್ಟೆ. ಇನ್ನು ಎಷ್ಟೊಂದು ಕೆಲಸ ಬಾಕಿ ಇದೆ ಗೊತ್ತಾ? ಇನ್ನು ಪಾತ್ರೆ ತೊಳಿಬೇಕು, ಮೈಗೆ ಬಟ್ಟೆಗಳನ್ನೆಲ್ಲ ಒಗ್ದು ಹಾಕ್ಬೇಕು. ಕರೆಂಟ್ ಬರ್ಲಿ, ಆಮೇಲೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆಗಳನ್ನ ಹಾಕ್ತೀನಿ. ಏನು ಕರೆಂಟಾ? ಅಯ್ಯೋ ನೋಡು, ಈಗಷ್ಟೇ ಪೇಪರ್ ಅಲ್ಲಿ ಅದನ್ನೇ ಓದ್ತಿದ್ದೆ. ಇವತ್ತು ಪವರ್ ಕಟ್, ಕರೆಂಟೇ ಬರಲ್ವಂತೆ. ಇವತ್ ಒಂದಿನ ಕೈಯಲ್ಲಿ ಹೋಗಿದ್ರೆ ಏನೂ ಆಗಲ್ಲ ಅಲ್ವಾ ಐಶ್ವರ್ಯ? ಹೇಳೋ ಅಷ್ಟು ಹೇಳಿದೀನಿ, ಮಿಕ್ಕಿದ್ದು ನಿನ್ನಿಷ್ಟ. ಆ ಮೆಮೊರಿ ಕಾರ್ಡ್ ಸರಿ, ಕೈನಲ್ಲೇ ಬಟ್ಟೆ ಒಗ್ದಾಕ್ತೀನಿ. ತಗೋ, ಜಾಣೆ ನೀನು. ಪರವಾಗಿಲ್ವೇ? ಅಡ್ಗೆ ಚೆನ್ನಾಗೇ ಮಾಡಿದ್ಯಾ? ಊಟ ಆದ್ಮೇಲೆ ಮನೆ ಎಲ್ಲ ಗುಡ್ಸಿ ಒರೆಸಿ ಕ್ಲೀನ್ ಮಾಡ್ಬೇಕು. ನಾನು ಊಟ ಮಾಡಲ್ಲ. ಸರಿ ಬಿಡು, ಇವ್ರು ಇನ್ನೇನ್ ಫೋನ್ ಮಾಡ್ತಾರೆ, ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಆಯ್ತು, ಗುಡ್ಸಿ ಒರೆಸ್ತೀನಿ. ಸಂತೋಷನಾ? ಏನಾಯ್ತು ಯಶು? ಯಾಕೆ ಅಷ್ಟು ಅರ್ಜೆಂಟ್ ಮಾಡಿದೆ? ಫೋನಲ್ಲೂ ಸರಿಯಾಗಿ ಮಾತಾಡ್ಲಿಲ್ಲ. ಅರ್ಜೆನ್ಸಿಗೆ ಕಾರಣ ಇದೆ ಹರ್ಷ. ಅದಕ್ಕೆ ನಾನು ಹೇಳಿದ್ದು ಹೆಚ್ಚಿಗೆ ಮಾತು ಬೇಡ ಅಂತ. ನೀನೆಲ್ಲ ನನ್ನ ಮಾತು ಕೇಳ್ತೀಯಾ? ನನಗೇನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಹರ್ಷ, ಈಗೇನಾದ್ರೂ ನಾನು ಮುಳುಗ್ ಹೋದ್ರೆ ನಾನು ಒಬ್ಳೆ ಮುಳುಗ್ ಹೋಗಲ್ಲ, ನನ್ನ ಜೊತೆಗೆ ನೀನು ಮುಳುಗ್ ಹೋಗ್ತೀಯಾ. ನನಗೆ ಬರ್ತಿರೋ ಸಿಟ್ಟಲ್ಲಿ ಆ ಕಾಂತಿನ ಕೊಲೆ ಮಾಡೋಣ ಅನಿಸ್ತಾ ಇದೆ. ಕೊಲೆ ಮಾಡೋದು ಅಷ್ಟೊಂದು ಸುಲಭನಾ? ನಿನ್ ತಲೆ. ಕಾಂತಿ ಹತ್ರ ಇರೋ ಆ ಸಾಕ್ಷಿನ ಇಲ್ದಂಗೆ ಮಾಡಿದ್ರೆ, ಆ ಮೆಮೊರಿ ಕಾರ್ಡ್ನ ಇಲ್ದಂಗೆ ಮಾಡಿದ್ರೆ? ಗುಡ್ ಐಡಿಯಾ. ಆದ್ರೆ ಅವಳು ಆ ಮೆಮೊರಿ ಕಾರ್ಡ್ ಎಲ್ಲಿಟ್ಟಿದ್ದಾಳೋ ಏನೋ. ಅದೇನು ಬ್ಲ್ಯಾಕ್ ಮನಿನ ಸ್ವಿಸ್ ಬ್ಯಾಂಕಲ್ಲಿ ಇಡೋದಕ್ಕೆ? ಮನೇಲೆ ಎಲ್ಲೋ ಇಟ್ಟಿರ್ತಾಳೆ, ಹುಡುಕಿದ್ರೆ ಆ ದೇವರೇ ಸಿಗ್ತಾನಂತೆ. ಆಫ್ಟರ್ ಆಲ್ ಒಂದು ಮೆಮೊರಿ ಕಾರ್ಡ್ ಸಿಗಲ್ವಾ? ಅವಳು ತುಂಬ ಇಷ್ಟಪಡುವಂಥ ವಸ್ತುಗಳನ್ನ ಎಲ್ಲಿಟ್ಟಿರ್ತಾಳೆ ಅಲ್ಲಿ ಹುಡುಕು. ಅವಳಿಗೆ ಯಾವ್ದು ಮುಖ್ಯನೋ ಅಂಥ ವಸ್ತುಗಳಲ್ಲಿ ಹುಡುಕು. ಈ ಅಡುಗೆ ಮನೆ, ದೇವ್ರ ಮನೆ, ಮಂಜು ಬೀರು ಎಲ್ಲ ಹುಡುಕು, ಸಿಕ್ಕೇ ಸಿಗುತ್ತೆ. ಮೊದಲು ಆ ಕೆಲಸ ಮಾಡ್ತೀನಿ. ಸರಿ, ಬರ್ತೀನಿ. ನಾನು ಆಫೀಸ್ಗೆ ಹೊರಡ್ತೀನಿ. ನೋಡು, ನೀನು ಯಾವ ಕೆಲಸನೂ ಮಾಡೋದಕ್ಕೆ ಹೋಗ್ಬೇಡ. ಇಂಥ ಟೈಮಲ್ಲಿ ನೀನು ಎಷ್ಟು ರೆಸ್ಟ್ ತಗೋತೀಯೋ ಅಷ್ಟು ಒಳ್ಳೇದು. ನನಗೆ ಗೊತ್ತು, ನಾನು ಆಫೀಸ್ಗೆ ಹೋದ್ಮೇಲೆ ನೀನು ಐಶ್ವರ್ಯಂಗೆ ಎಲ್ಲದರಲ್ಲೂ ಸಹಾಯ ಮಾಡ್ತೀಯ ಅಂತ. ಇಲ್ಲ ರೀ, ಎಲ್ಲ ಕೆಲಸನೂ ಅವಳೇ ಮಾಡ್ತಿದ್ದಾಳೆ. ನೀನು ಎಷ್ಟು ಹೇಳಿದ್ರು ನಾನಂತೂ ನಂಬಲ್ಲ. ಸರಿ, ನಾ ಹೊರಡ್ತೀನಿ. 12 ಗಂಟೆಗೆ ಚೆಕಪ್ಗೆ ಬರೋದು ಮಡಿಬೇಡ, ನಾನು ಅಲ್ಲಿಗೆ ಬರ್ತೀನಿ. ಆಯ್ತು ರೀ. ಐಶ್ವರ್ಯ, ನಂಗೆ ಮೂಲಂಗಿ ಸಾಂಬಾರು, ಹಾಗಲಕಾಯಿ ಪಲ್ಯ ತಿನ್ಬೇಕು ಅಂತ ತುಂಬಾ ಅನ್ಸ್ಬಿಟ್ಟಿದೆ. ಅದನ್ನ ಮಾಡ್ಕೊಡಿ ಅಂತ ಕೇಳಕ್ಕೆ ಲೀಲಾವತಿ ಅಮ್ಮಂಗೆ ಫೋನ್ ಮಾಡಿದ್ದೆ. ಯಾವುದೋ ಫಂಕ್ಷನ್ ಮೇಲೆ ಅವರು ಹೊರಗಡೆ ಹೋಗ್ತಿದಾರಂತೆ. ಆದ್ರೆ ಬಸ್ರಿ ಬೈಕೇನ ಹಾಗೆ ಬಿಡಬಾರ್ದು, ಅದು ಮಗು ಮೇಲೆ ಪರಿಣಾಮ ಆಗತ್ತೆ. ಅದಕ್ಕೆ ಐಶ್ವರ್ಯನ ಕೈಲಿ ಮಾಡಿಸ್ಕೊಂಡು ತಿನ್ನು ಅಂತ ಹೇಳಿದ್ದಾರೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರತ್ತಲ್ಲ?